ವೀಕ್ಷಕರೇ ನಮಸ್ಕಾರ. ವೈ ಆರ್ ಸ್ವಾಮಿಯವರ ಜೀವನದಲ್ಲಿ ಇನ್ನೊಂದಿಷ್ಟು ದೂರ ಹೋಗೋಣ. ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ವೈ ಆರ್ ಸ್ವಾಮಿಯವರಿಗೆ ಕರೀಂ ಖಾನ್ರಿಂದ ಒಂದು ಕತೆ ಕೊಡಿ, ನಾನು ಸಿನಿಮಾ ಮಾಡ್ತೀನಿ ಅಂದರು ಅಂತ. ಈ ಸಂಚಿಕೆ ಶುರು ಮಾಡೋದಕ್ಕೆ ಮುಂಚೆ ವೈ ಆರ್ ಸ್ವಾಮಿಯವರ 2-3 ಕಥಾ ಪ್ರಸಂಗಗಳನ್ನು ಹೇಳಬೇಕು. ಅವ್ರ ಕತೆ ಎಷ್ಟರ ಮಟ್ಟಿಗೆ ಅವರಿಗೆ ಬಹಳ ಇಷ್ಟ ಆಗಿತ್ತು ಅಂತ ಅನ್ನೋದಕ್ಕೆ. ಒಂದು ಸಲ ಅವರು ಮದ್ರಾಸ್ನಿಂದ ಹೊರಟಿದ್ದಾರೆ. ಸಾಮಾನ್ಯಕ್ಕೆ ಅವರು ಇಡೀ ಯೂನಿಟನ್ನು ಒಟ್ಟಿಗೆ ಕರ್ಕೊಂಬರೋರು. ಕರ್ಕೊಂಡು ಬಂದ್ಬಿಟ್ಟು 1 ಗಂಟೆ ಮುಂಚೆ ಎಲ್ಲರೂ ರೈಲ್ವೆ ಸ್ಟೇಷನಲ್ಲಿ ಸೇರ್ಕೋಬೇಕು. ಸೇರಿಕೊಂಡ ಮೇಲೆ ಅವರು ಒಂದಿಷ್ಟು ಸಿನಿಮಾ ಮತ್ತು ಬೆಂಗಳೂರಿಗೆ ಹೋದ್ಮೇಲೆ ನಾವು ಏನು ಮಾಡ್ತೀವಿ ಅಥವಾ ಮೈಸೂರಿಗೆ ಹೋದ್ಮೇಲೆ ಏನು ಮಾಡ್ತೀವಿ, ಈ ಥರದ್ದು ಏನೋ ಒಂದಿಷ್ಟು ಚರ್ಚೆಗಳನ್ನು ಮಾಡಿ ಇಡೀ ಟೀಮನ್ನು ಇಟ್ಕೊಂಡು ಮಾಡೋರು. ಒಂದು ಸಲ ಬಂದಾಗ ಹೀಗೆ ಏನಾಗಿದೆ, ಇವರು ಎಲ್ಲ 1 ಗಂಟೆ ಮುಂಚೆ ಎಲ್ಲರೂ ಬಂದಿದ್ದಾರೆ. ಟೀಮಲ್ಲಿ ನಾನು ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬುಕ್ ಶಾಪಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇವರು ಬರ್ತಾರೆ ಅಂತ ಅಂದ್ಕೊಂಡು ಕೂತಿದ್ದಾರೆ. ಇವರು ಬುಕ್ ಶಾಪಿಗೆ ಹೋಗಿ ವೈ ಆರ್ ಸ್ವಾಮಿಯವರು ಪುಸ್ತಕ ಓದ್ತಾ ಅವ್ರು ರೈಲ್ ಟೈಮು ಮರೆತುಬಿಟ್ಟಿದ್ದಾರೆ. ಇವರು ಆಲ್ಮೋಸ್ಟು ಆಗೆಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಸೀಟುಗಳಿದ್ದರಿಂದ ಎಲ್ಲೋ ಆ ಬೋಗಿಲಿ ಹತ್ತಿರ್ಬೋದು, ಈ ಬೋಗಿಲಿ ಹತ್ತಿರ್ಬೋದು, ಇಡೀ ರಾತ್ರಿ ಹುಡುಕಾಡ್ತಾ ಇದ್ದಾರೆ. ರೈಲು ಹೋಗಿ ಸರಿಸುಮಾರು 2 ಗಂಟೆ ಮೇಲೆ ವೈ ಆರ್ ಸ್ವಾಮಿಯವರಿಗೆ ಎಚ್ಚರ ಆಗಿದೆ, ನಾನು ರೈಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿ. ಅವ್ರು ಬಂದು ವಿಚಾರಿಸಿದ್ರೆ ರೈಲಾಗಲೇ ಹೊರಟೋಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ರೈನ್ ಯಾವಾಗ ಅಂತಂದರೆ ಇನ್ನು 4 ಗಂಟೆ ಕಾಯಬೇಕು. ಬೇರೆ ಯಾರಾದರೂ ಇನ್ನು 4 ಗಂಟೆ ಏನು ಮಾಡಬೇಕು ಅಂತ ಒದ್ದಾಡೋರು. ಆದರೆ ವೈ ಆರ್ ಸ್ವಾಮಿಯವರು ಮತ್ತೆ ಪುಸ್ತಕ ಶಾಪಿಗೆ ಹೋಗಿ 4 ಗಂಟೆ ಒಂದು ಅರ್ಧ ಗಂಟೆ ಇದ್ದಾಗ ಹೇಳಿ ನಾನು ಟಿಕೆಟ್ ತೊಗೊಂಡು ಹೊರಡ್ತೀನಿ ಅಂತ ಹೇಳಿ ಮಾರನೇ ದಿವಸ ಇವರು ಇಡೀ ಸಿನಿಮಾ ಯೂನಿಟ್ ಅವರು ಮದ್ರಾಸ್ನ ಮೈಸೂರಿನ ಪ್ರೀಮಿಯರಿಗೆ ಬಂದು ಕಾಯ್ತಾ ಇದ್ದಾರೆ. ಬೆಳಿಗ್ಗೆ ಒಂದು 10 ಗಂಟೆ ಆದಮೇಲೆ ವೈ ಆರ್ ಸ್ವಾಮಿಯವರು ಬಂದರು. ಎಲ್ಲರಿಗೂ ಆಶ್ಚರ್ಯ, ಸರ್ ನಿಮ್ಮನ್ನೇ ಕಾಯ್ತಾ ಇದ್ವಿ, ಎಲ್ಲೋಗಿದ್ರು ಅಂದರೆ ಅಯ್ಯೋ ಪುಸ್ತಕ ಓದ್ತಾ ರೈಲ್ ಹೋಗಿದ್ದೆ ಮರ್ತೋತಯ್ಯ ಅಂತ. ಈ ಥರದಲ್ಲಿ ವೈ ಆರ್ ಸ್ವಾಮಿಯವ್ರ ಮನಸ್ಸಲ್ಲಿ ಒಂದು ಕತೆ ಹೋಗ್ಬಿಟ್ರೆ ಅದು ಅವ್ರು ಇಡೀ ಪ್ರಪಂಚನೇ ಮರ್ತುಬಿಡೋರು. ಹೆಂಡತಿ ಹೀರಾಬಾಯಿ ಅಂದರೆ ವೈ ಆರ್ ಸ್ವಾಮಿಯವ್ರಿಗೆ ಬಹಳ ಇಷ್ಟ. ಅವರು ಪ್ರತಿಯೊಂದನ್ನು ಹೆಂಡತಿ ಸಲಹೆ ಕೇಳಬೇಕು. ಒಂದು ಸಲ ಹೀಗೆ ಒಂದು ಕಥೆಯನ್ನು ಯೋಚನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಹೆಂಡ್ತಿಗೆ ಕತೆ ಹೇಳ್ತಾನೆ ಇದ್ದಾರೆ, ನಾನು ಹಿಂಗೆ ಸಿನಿಮಾ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತೇಳಿ. ಅವರು ಸರಿ ಈಗ ಒಂದು ರೌಂಡ್ ಹೋಗಿ ಬರೋಣ, ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರಬೇಕು, ಮತ್ತು ಲಾಂಗ್ ಜರ್ನಿ ಬೇರೆ ಹೋಗಬೇಕಲ್ಲ ಅಂತಂದರೆ ಆಯಿತು ಹೋಗಿ ಬರೋಣ. ಸರಿ ಹೀರಾಬಾಯಿ ಅವ್ರು ಹೇಳಿದ್ರಂತೆ, ಬೇಡ ನೀವು ಪೂರ್ತಿ ಕಥೆಯ ಮೂಡಲ್ಲಿದ್ದೀರ, ನಾವು ಬರಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಬನ್ನಿ, ಏ ಬಾಬಾ ಕುತ್ಕೋ ಅಂಥೇಳಿ ಕುಡಿಸ್ಕೊಂಡು ಜೀಪು ವೈ ಆರ್ ಸ್ವಾಮಿಯವ್ರ ಜೀಪನ್ನು ಡ್ರೈವ್ ಮಾಡಿಕೊಂಡು ಕತೆಗೆ ಉಂಗ್ನಲ್ಲಿ ನಿಲ್ಲಿಸಿದ್ರಂತೆ. ಕುಣಿಗಲ್ ನಾಗಭೂಷಣ್ ಅವ್ರ ಜೊತೆಗಿದ್ರು. 3 ಜನ ಕೆಳಗೆ ಇಳಿದ್ರು. ಇವ್ರ ಪಾಡಿಗೆ ಇವರು ಪೆಟ್ರೋಲ್ ಹಾಕ್ಸಿದ್ರು. ಒಂದು ಚಿಲ್ಲರೆ ವಾಪಸ್ ತಂದು ಕೊಟ್ಟ. ಹೆಂಡತಿ ಮತ್ತು ಇನ್ನಿಬ್ಬರು ಸಹಾಯಕರಿದ್ದಾರೆ ಮರ್ತೇ ಬಿಟ್ರು ಇವರು. ಜೀಪನ್ನು ಸೀದಾ ಡ್ರೈವ್ ಮಾಡಿಕೊಂಡು ಮನೆ ಹತ್ರ ಬಂದು ಜೀಪನ್ನು ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗಿ ಕುತ್ಕೊಂಡು ಹೀರಾ ಒಂದು ಲೋಟ ನೀರು ತೊಗೊಂಬ ಅಂದ್ರೆ ಅಂತ ಕೆಲಸದವ್ರು ಬಂದು, ಅಮ್ಮ ಅವರು ನಿಮ್ಮ ಜೊತೆಗೆ ಬಂದ್ರಲ್ಲ ಸ್ವಾಮಿ, ಆವಾಗ ನೆನಪಾಗಿರು ವೈ ಆರ್ ಸ್ವಾಮಿಗೆ, ಹೆಂಡ್ತಿನೂ ಕರ್ಕೊಂಡೋಗಿದ್ದೆ ಅಂತ. ಇವು ಅಲ್ಲೇ ಬಿಟ್ಟು ಬಂದೆ ಅಂತ ಮತ್ತೆ ಜೀಪನ್ನು ತೊಗೊಂಡು ಬಂದರೆ ಅವ್ರು ಅಲ್ಲೇ ಕಾಯ್ತಾ ನಿಂತ್ಕೊಂಡಿದ್ರಂತೆ. ಹೀರಾಬಾಯಿ ಅವ್ರು ಹೇಳೋದನ್ನು ಗೊತ್ತಿದ್ದು ಹಿಂಗೆ ಮಾಡ್ತೀರಿ ಅಂಥೇಳಿ ಮತ್ತೆ ಬಂದರೆ ಆ ಹೀರಾಬಾಯಿ ಅವ್ರ ಕೋಪ ಒಂದು ದಿನ ಎಲ್ಲ ಇತ್ತಂತೆ. ಇದನ್ನು ಜಯಗೋಪಾಲ್ ತುಂಬ ಚೆನ್ನಾಗಿ ಹೇಳೋರು. ವೈ ಆರ್ ಸ್ವಾಮಿಯವ್ರ ವಿಶೇಷ ಅಂತ ಅಂದರೆ ಅವರು ಒಂದು ಬ್ಯಾಗ್ ಇಟ್ಕೊಂಡಿರೋದ್ರು, ತುಂಬ ಪುಸ್ತಕಗಳೇ ಇರೋದು, ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಪುಸ್ತಕ ಓದೋರು ಅಂತ. ಎಸ್ ಕೆ ಕರೀಂ ಖಾನ್ರ ಬಗ್ಗೆ ನೀವು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ನಾನಂತೂ ಬಹಳ ನಿಕಟವಾಗಿ ನೋಡಿದ್ದೀನಿ. ಗಂಟೆಗಟ್ಟಲೆ ಕುತ್ಕೊಂಡು ಅವರ ಕಥೆಗಳನ್ನು ಕೇಳಿದ್ದೀನಿ. ಮತ್ತು ಅವರು ವೇದ ಉಪನಿಷತ್ತುಗಳ ಬಗ್ಗೆ ಅವ್ರಿಗಿದ್ದಂತಹ ಅಗಾಧವಾದ ಅಧ್ಯಯನ ಮತ್ತು ಈ ಜಾನಪದ ಸಂಗ್ರಹ ಎಸ್ ಕೆ ಕರೀಂ ಖಾನ್ರ ಬಹಳ ದೊಡ್ಡ ವಿಶೇಷ. ಅವರು ಸಕಲೇಶ್ಪುರದಲ್ಲಿ ಅವರ ತಂದೆ ಅವರೆಲ್ಲ ಇದ್ದರು. ಸಕಲೇಶ್ಪುರದಲ್ಲೇ ಇವರು ಸ್ವತಂತ್ರ ಚಳುವಳಿಯಲ್ಲಿ ಸೇರಿಕೊಂಡಿದ್ದರಿಂದ ಇವರಿಗೆ ವಿದ್ಯಾಭ್ಯಾಸನೂ ಮೊಟಕಾಯಿತು. ಅವಾಗ ಕೇಳೋರು, ಸರ್ ಯಾಕೆ ಸರ್ ಮದುವಾಗಿಲ್ಲ ನೀವು, ಒಂದು ತಮಾಷೆ ಮಾಡಿ ಕೇಳ್ತಿದ್ವಿ. ಅದಕ್ಕೇನೋರು ಇಲ್ಲ, ಒಂದು ಹುಡುಗಿ ಬಂದಿತ್ತು ನಾನು ಹಾಸನದಲ್ಲಿದ್ದಾಗ, ನಾನು ಅಂದ್ಕೊಂಡೆ ನಾನು ಸ್ವತಂತ್ರ ಹೋರಾಟ, ಏಕೀಕರಣ, ಜನಪದ ಅಲ್ಕೊಂಡು ಓಡಾಡೋದು, ಪಾಪ ಹುಡುಗಿ ಏನು ಮಾಡ್ತಾಳೆ, ಅದಕ್ಕೆ ನಾನು ಜೀವನ ಪೂರ್ತಿ ಮದುವೆ ಆಗಬಾರ್ದು ನಿರ್ಧಾರ ಮಾಡಿದೆ ಅಂತ. ಕರೀಂ ಖಾನ್ರು ಮದುವೆ ಆಗದೆ ಉಳಿದಿದ್ದು ಜನಪದಕ್ಕಾಗಿ.
ಬಹಳ ದೊಡ್ಡ ಜನಪದ ಸಂಗ್ರಹವನ್ನು ಅವರು ಮಾಡಿದ್ರು. ಅವ್ರು ಚಿತ್ರರಂಗದ ಕಡೆ ಬಂದಿದ್ದಕ್ಕೂ ಒಂದು ಬಹಳ ಕಾರಣ ಇತ್ತು. ಅವರು ಜನಪದ ಸಂಗ್ರಹ ಮಾಡುವಾಗಲೂ ಕೂಡ ಅವಾಗೇನು ಟೇಪ್ ರೆಕಾರ್ಡ್ಗಳೆಲ್ಲ ಇರ್ತಾ ಇರಲಿಲ್ಲ. ಹಳ್ಳಿಗೆ ಹೋಗ್ಬಿಟ್ಟು ಯಾರ್ದಾರ ಮನೇಲಿ ಕೇಳಬೇಕಾಗಿತ್ತು. ಸಾಮಾನ್ಯ ಕೆಳವರ್ಗದವರು ಜನಪದ ಗೀತೆಯನ್ನು ಹೆಚ್ಚಾಗಿ ಹೇಳುವಂಥವ್ರು. ಆ ಮನೆಯ ಹೆಂಗಸರು ಇವ್ರ ಎದುರಿಗೆ ಬಂದು ಹಾಡ್ತಿರ್ಲಿಲ್ಲ. ಮನೆಯ ಗಂಡಸರಿಗೆ ಇವರು ಸೀರೆ ಕುಪ್ಸ ಒಂದಿಷ್ಟು ಎಲೆ ಅಡಿಕೆ ಎಲ್ಲ ಇಟ್ಟು ಕೇಳಬೇಕಾಗಿತ್ತು ಹಾಡಿಸಿ ಅಂಥೇಳಿ. ಆ ಗಂಡಸರು ಆಯಿತು ಹಾಡಮ್ಮ ಅಂತಂದಾಗ ಅವ್ರು ಬಂದು ಹಾಡಬೇಕು. ಹಂಗೆ ಹಾಡಿದಾಗ ಕೂಡ ಅವರಿಗೆ ಅಕ್ಷರಾಭ್ಯಾಸ ಇಲ್ಲವಾದ್ದರಿಂದ ಅದು ಬೀಸಕಲ್ಲಿನ ಪದ ಮದುವೆ ಹಾಡಿಗೆ ಹೋಗಿರೋದು, ಮದುವೆ ಹಾಡಿನ ಪದ ಮಕ್ಕಳ ಹಾಡಿಗೆ ಹೋಗಿರೋದು, ಇನ್ನು ಈಗ ಏನೇನು ಬದಲಾವಣೆಗಳಾಗಿರೋದು, ಇದನ್ನೆಲ್ಲ ಅವರು ಬರ್ಕೊಂಡು ಸರಿ ಮಾಡಬೇಕಾಗಿತ್ತು. ಎರಡನೇದು ಭಾಷೆಯ ಸಮಸ್ಯೆ. ಅವ್ರು ಯಾರಿಗೂ ಸ್ಪಷ್ಟ ಕನ್ನಡ ಗೊತ್ತಿಲ್ವೋ, ಅದರಿಂದ ತೆಲುಗು ತಮಿಳು ಯಾವ್ಯಾವುದೋ ಭಾಷೆ ಸೇರಿಕೊಂಡಿರೋದು, ಯಾವ್ಯಾವುದೋ ಮಾದರಿಯಲ್ಲಿ ಬದಲಾಗಿರೋದು, ಅದನ್ನೆಲ್ಲ ಮಾಡೋರು. ಇದನ್ನು ಜನಪದ ಹಾಡುಗಳನ್ನು ಕರೀಂ ಖಾನ್ರು ಬಹಳ ದೊಡ್ಡ ರೀತಿಯಲ್ಲಿ ವರ್ಗೀಕರಣ ಮಾಡಿಸಿದ್ರು. ಅವ್ರು ಹಾಸನದಲ್ಲಿದ್ದ ಸಂದರ್ಭದಲ್ಲಿ ಒಬ್ಬರು ಪ್ರಕಾಶಕರು ಇಸ್ಕೊಂಡು ಅಷ್ಟು ಹಾಡುಗಳನ್ನು ಕೂಡ ತಮ್ಮ ಹೆಸರಿನಲ್ಲಿ ಪ್ರಕಟಿಸ್ಕೊಂಡು ಇವರ ಸಂಗ್ರಹ ಕೂಡ ಹೇಳ್ದೇನೆ. ಅದು ಕರೀಂ ಖಾನ್ರಿಗೆ ಬಹಳ ಬೇಸರ ಆಯಿತು. ಅವರು ಜೀವನದಲ್ಲಿ ಎರಡು ಮುಖ್ಯವಾದ್ದು. ಒಂದು, ಅವರು ಮುಂಬೈಗೆ ಹೋಗಿದ್ದು, ಮುಂಬೈಗೆ ಹೋಗಿ ಅಲ್ಲೊಂದಿಷ್ಟು ದಿನ ಇದು ಬಂದಿದ್ದು. ಇನ್ನೊಂದು, ಮದ್ರಾಸಿಗೆ ಚಿತ್ರರಂಗವನ್ನು ಹರಿಸ್ಕೊಂಡು ಬಂದಿದ್ದು. ಮೊದಲನೇ ಸಲ ಬಂದಾಗ ಅವರು ಭಕ್ತ ಕನಕದಾಸದ ಕಥೆ ಹೇಳಿದರು, ಮತ್ತೆ ಬೆಂಗಳೂರಿಗೆ ಬಂದಿದ್ದರು. ಮತ್ತು ಎರಡನೇ ಸಲ ಬಂದಾಗ ವೈಆರ್ ಸ್ವಾಮಿಯವ್ರು ಹೇಳಿದ್ರು, ಯಾಕೆ ಮತ್ತೆ ಪದೇ ಬೆಂಗಳೂರಿಗೆ ಹೋಗ್ತೀರ, ನಾವು ಇಲ್ಲೇ ಇಟ್ಕೊಂತೀವಿ ರೀ ಅಂಥೇಳಿ. ಕರೀಂ ಖಾನ್ರ ನಂತರ ಭಾಳ ತಮಾಷೆಗಳು. ನೋಡಯ್ಯ, ಸ್ವರ್ಣಗೌರಿ ಸಿನಿಮಾ ಕಥೆ, ಚಿತ್ರಕಥೆ, ಸಂಭಾಷಣೆ, ಗೀತೆಗಳು ಅಷ್ಟು ನಾನು ಬರೆದಿದ್ದು, ಅಷ್ಟು ಕುಸಿರು ₹1,000 ಕೊಟ್ಟಿದ್ರು. ಅದರಲ್ಲೂ ಭಾಳ ದಿನ ಊಟ ತಿಂಡಿ ಖರ್ಚೆಲ್ಲ ನಾನೇ ಹಾಕ್ಕೊಂಡಿದ್ದೀನಿ. ಅದು ಎಷ್ಟು ಸಿಕ್ತು ಅಂತ ಲೆಕ್ಕ ಹಾಕೊಂಡು ನನಗೆ ಅಂತ ಹೇಳೋರು. ಆದರೆ ಅವಾಗ ಸಿನಿಮಾ ನಡೀತಾ ಇದ್ದ ಕ್ರಮ ಕೂಡ ಹಾಗೇನೆ. ಅದು ಸ್ವರ್ಣ ಕಾಳಿಂಗ ಅಂತ ಒಂದು ಜನಪದ ಕಥೆ ಹೀಗೆ ಕರೀಂ ಖಾನ್ರು ಸಂಗ್ರಹ ಮಾಡಿದ್ರಲ್ಲಿ ಇತ್ತು. ಅದನ್ನು ಬಳಸಿ ಸ್ವರ್ಣಗೌರಿ ಸಿನಿಮಾವನ್ನು ಮಾಡಿದ್ರು. ವೆಂಕಟರಾಜು ಅವರು ಇದಕ್ಕೆ ಸಂಗೀತ ನಿರ್ದೇಶನ. ಈ ಸಿನಿಮಾದ ನಟವರ ಗಂಗಾಧರ ಗೀತೆ ಬಹಳ ಪ್ರಸಿದ್ಧ. ಭಾಳ ಜನ ಹಿಂಗೆ ಮಾತನಾಡೋದನ್ನು ಕೇಳಿದ್ರು. ಮುಸ್ಲಿಮ್ ಆದಂಥವರು ಇವರು ನಟವರ ಗಂಗಾಧರವನ್ನು ಬರೆದ್ರು ಅಂತೇಳಿ. ಅವ್ರು ಯಾರೂ ಕರೀಂ ಖಾನ್ ನೋಡಿರಲ್ಲ, ನೋಡಿದ್ರು ಒಡನಾಟ ಇರಲ್ಲ. ಕರೀಂ ಖಾನ್ರನ್ನು ಯಾರು ನೋಡಿದ್ರು ಹೀಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು 4ನೇ ತರಗತಿ ಓದ್ತಾ ಇರುವಾಗ ಅವರಿಗೆ ಒಂದು ದಪ್ಪ ಪುಸ್ತಕ ಸಿಗುತ್ತೆ. ಅದನ್ನು ಅಚ್ಚಂಗಿ ನರಸಿಂಹಶಾಸ್ತ್ರಿಗಳು ಅಂತ ಹೇಳಿ ಅವ್ರ ಗುರುಗಳು ಅವ್ರ ಹತ್ರ ತೊಗೊಂಡೋದಾಗ, ನೋಡಯ್ಯ, ಮುಸ್ಲಿಮ್ ಆದ ನಿನಗೆ ರಾಮಾಯಣ ಸಿಕ್ಕಿರುವುದು ಏನೋ ಒಂದು ದೈವ ಪ್ರೇರಣೆ, ಇದನ್ನು ಓದು ಅಂತ ಹೇಳಿ ರಾಮಾಯಣವನ್ನು ಓದಿಸಿದ್ರೆ ಅವರು ರಾಮಾಯಣ, ಆಮೇಲೆ ಭಾಗವತ, ಆಮೇಲೆ ವೇದಗಳು, ಉಪನಿಷತ್ತು ಎಲ್ಲವನ್ನ ನರಸಿಂಹಶಾಸ್ತ್ರಿಗಳಿಂದ ಕರೀಂ ಖಾನ್ರು ಶಾಸ್ತ್ರೋಕ್ತವಾಗಿ ಕಲ್ತಿದ್ರು. ಅದರಿಂದ ಅವ್ರಿಗೆ ನಟವರ ಗಂಗಾಧರ ಬರೆದಿದ್ದು ನನಗಂತೂ ಖಂಡಿತ ವಿಶೇಷ ಅಂತ ಅನಿಸಲ್ಲ. ನುಡಿಮನ ಶಿವಗುಣ ಸಂಕೀರ್ತನ, ಆಮೇಲೆ ಮದುವೆನೇ ಆಗದಿದ್ರು ಇಷ್ಟೊಳ್ಳೆ ಪ್ರೇಮ ಗೀತೆ ಬರೀತಿರಲ್ಲ ಸರ್ ಅನ್ನೋ ಅವ್ರನ್ನು ರೇಗಿಸ್ತಾ ಇದ್ವಿ. ನೋಡಯ್ಯ, ನಾನು ರಂಗಭೂಮಿಲೆಲ್ಲ ಹಾಡು ಬರೆದಿದ್ದೀನಿ. ಹಾಡು ಬರೆದಾಗ ಅಲ್ಲಿ ಪಾತ್ರ ಮಾಡೋ ಕಲಾವಿದೆಯರು ಬಂದು ಹೇಳೋರು, ಸರ್ ನಾವು ಬೇರೆಯವ್ರ ಹಾಡ್ಬೇಕಾದ್ರೆ ಮುಜುಗರ ಆಗುತ್ತೆ, ನೀವು ಬರೆದಿರೋ ಹಾಡ್ಬೇಕಾದ್ರೆ ಮುಜುಗರ ಆಗಲ್ಲ ಅಂತ. ನೋಡಿ, ಸಿನಿಮಾದಲ್ಲೂ ನಾನು ನಂಬ್ಕೊಂಬಂದಿರೋದು ಅದೇ, ನಾವು ಹಾಡು ಬರೆದ್ರೂ ಹಾಡೋರಿಗಾಗಲಿ ಅಭಿನಯಿಸೋರಿಗಾಗಲಿ ಮುಜುಗರ ಆಗಬಾರ್ದು. ಆ ಥರದಲ್ಲಿ ಅದು ಮೊದಲನೇ ಇದು. ಅವ್ರಿಗೆ ಮುಜುಗರ ಆಗಲ್ಲ ಆದರೂ ನೋಡೋರಿಗೂ ಮುಜುಗರ ಆಗಲ್ಲ, ಅಲ್ಲಿ ಕುಟುಂಬ ಸಮೇತ ಬರ್ತಾರೆ ಅಂಥೇಳಿ. ಎರಡು ಬಹಳ ಸೊಗಸಾದ ಪ್ರೇಮಗೀತೆಗಳು ಸ್ವರ್ಣಗೌರಿಲಿದೆ. ಬಾರೇ ನೀಚಲುವೆ, ಬಾರ ಚಂದ್ರಮ ಅಂಥೇಳಿ. ಜಯಗೌರಿ ಜಗದೀಶ್ವರಿ ಅಂತೂ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡು. ನುಡಿಮನ ಶಿವಗುಣ ಸಂಕೀರ್ತನಕ್ಕೊಂದು ಕಥೆ ಇದೆ. ಈ ಹಾಡನ್ನು ಎಲ್ಲ ಮಾಡಿದಾಗ ಎಷ್ಟೇ ಟ್ಯೂನ್ ಆದರೂ ವೆಂಕಟರಾಜು ಅವ್ರಿಗೆ ಸಮಾಧಾನ ಆಗಲಿಲ್ವಂತೆ. ಹಾಗೆಲ್ಲ ಆಟೋ ರಿಕ್ಷಾ ಕಾಲ ಅಲ್ಲ, ಜಟ್ಕಾ ಬಂಡಿ ಕಾಲ. ಸೊ ಜಟ್ಕಾ ಬಂಡಿ ತರಿಸಿದ್ರಂತೆ. ಜಟ್ಕಾ ಬಂಡಿ ಬಂದ ಕೂಡಲೇ ಅವನು ಸಾಮಾನ್ಯಕ್ಕೆ ಜಟ್ಕಾ ಹತ್ತಿದ ಮೇಲೆ ಅವ್ನು ಕೇಳ್ತಾನೆ, ಯಾಕೆ ಸ್ಟುಡಿಯೋದವ್ರು ಪೇಮೆಂಟ್ ಮಾಡ್ತಾರೆ, ಆದರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಬೇಕಲ್ಲ. ಸೊ ಅವನು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅವ್ನು ಜಟ್ಕಾದವ್ನು ಕೇಳಿದ್ನೆ, ಸರ್ ಎಲ್ಲಿಗೆ ಬಿಡಲಿ ಸರ್ ನಿಮ್ಮನ್ನು ಅಂಥೇಳಿ. ಅವರು ವೆಂಕಟರಾಜು ಒಂದೇ ಮಾತು ಹೇಳಿದ್ರಂತೆ, ಸಮುದ್ರ ಬರುತ್ತೆ ಅಲ್ಲಿವರೆಗೂ ಹೋಗಯ್ಯ, ನಂಗೆ ಒಂದು ಒಳ್ಳೆ ಟ್ಯೂನ್ ಸಿಗ್ತಾ ಇದೆ ಅಂತ. ನೀವು ನುಡಿಮನ ಶಿವಗುಣ ಸಂಕೀರ್ತನೆ ಕೇಳಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಆ ಜಟಗಾದ ಕರಪುಟದ ಸದ್ದುಗಳಲ್ಲಿ ಇವ್ರಿಗೊಂದು ಟ್ಯೂನ್ ಸಿಕ್ಕಿದೆ.
ಅದು ಒಂಥರ ಕರೀಂ ಖಾನ್ರ ಸಾಹಿತ್ಯ ಎಷ್ಟೋ ವೆಂಕಟರಾಜು ಅವರ ಸಂಗೀತ ಕೂಡ ಅಷ್ಟೇ ಮಹತ್ವದ್ದು. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕರೀಂ ಖಾನಿಗೆ ಸಿಕ್ಕಾಗ ಅಣ್ಣವರೇ ಅದನ್ನು ಪ್ರದಾನ ಮಾಡಿದ್ರು. ಅಣ್ಣವ್ರು ಒಂದು ಮಾತು ಹೇಳಿದರು, ತುಮಕೂರಿನಲ್ಲಿ ಕಾರ್ಯಕ್ರಮ ನಡೆದಿತ್ತು. ಅವಾಗೊಂದು ಮಾತು ಹೇಳಿದರು ಅಣ್ಣವರು, ಕರೀಂ ಖಾನ್ರ ಬಗ್ಗೆ ಯೋಚನೆ ಮಾಡುವಾಗಲೇ ನನಗೊಂದು ಅನಿಸೋದು, ಕನ್ನಡ ಚಿತ್ರರಂಗ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ. ಯಾಕಂದರೆ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಅವ್ರನ್ನ ಇಟ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಇವ್ರು ಏನೂ ಮಾಡಲಿಲ್ಲ ಅಂಥೇಳಿ ನನಗೆ ಈ ಸ್ವರ್ಣಗೌರಿ ಸಿನಿಮಾ ಬಗ್ಗೆ ಮಾತನಾಡುವಾಗೆಲ್ಲ ಅನಿಸೋದು ಅದೇ. ಒಂದು ಅಣ್ಣವ್ರು ಏನೇನೋ ಮಾಡ್ಬೋದಾಗಿತ್ತು, ಅದು ಸಾಧ್ಯ ಆಗಲಿಲ್ಲ. ಅಣ್ಣವ್ರಿಗೆ ಇನ್ನೊಂದಿಷ್ಟು ಅದ್ಭುತವಾದ ಹಾಡು ಕರೀಂ ಖಾನ್ ಕೊಡ್ಬೋದಾಗಿತ್ತು, ವೆಂಕಟರಾಜು ಅವರು ಇನ್ನೊಂದಿಷ್ಟು ಒಳ್ಳೆ ಹಾಡುಗಳನ್ನು ಕೊಡ್ಬೋದಾಗಿತ್ತು. ನೀವು ಸ್ವರ್ಣಗೌರಿ ಸಿನಿಮಾ ನೋಡಿದ್ರೆ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ಉದಯ್ ಕುಮಾರ್ ಇದ್ದಾರೆ ಇದರಲ್ಲಿ, KS ಅಶ್ವಥ್ ಇದ್ದಾರೆ. ಗೋಲ್ಡನ್ ಸ್ಟುಡಿಯೋದಲ್ಲಿ ಈ ಸಿನಿಮಾ ಬಂತು. ಸ್ವರ್ಣಗೌರಿ ಬಹಳ ಯಶಸ್ಸನ್ನು ಪಡೆದಂತಹ ಸಿನಿಮಾ. ಸ್ವರ್ಣಗೌರಿ ಆದಮೇಲೆ YR ಸ್ವಾಮಿಯವರ ಯಾತ್ರೆ ಇನ್ನೊಂದಿಷ್ಟು ಮುಂದಕ್ಕೆ ಬಂತು. ಇಲ್ಲಿವರೆಗೂ YR ಸ್ವಾಮಿಯವರು ರೀಮೇಕ್ ಸಿನಿಮಾಗಳನ್ನು ಮಾಡಿರಲಿಲ್ಲ. ಎಲ್ಲ ಸ್ವಮೇಕ್ ಸಿನಿಮಾಗಳು ಮತ್ತು ಸ್ವಂತ ಕತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ದಾವಣಗೆರೆಯ ವರ್ತಕ ಒಬ್ಬರು ವಾಸಣ್ಣ ಅಂಥೇಳಿ ಅವ್ರು ಬಂದ್ಬಿಟ್ಟು ಒಂದು ಕತೆ ನೋಡಿ, ಇದು ತುಂಬ ಚೆನ್ನಾಗಿದೆ, ಇದು ತಮಿಳಲ್ಲಿ ಸಿನಿಮಾ ಬಂದಿದೆ, ಇದನ್ನು ನೋಡಿ ನೀವು ಮಾಡಿ ಕನ್ನಡದಲ್ಲಿ, ಖಂಡಿತ ಕನ್ನಡ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಇದನ್ನೇ ಮತ್ತು YR ಸ್ವಾಮಿ ಹೇಳಿದ್ರು, ಇಲ್ಲ ನಾನು ರಿಮೇಕ್ ಸಿನಿಮಾಗಳನ್ನು ಮಾಡಲ್ಲ ನಾನು ಅಂಥೇಳಿ. ಆದರೆ ಇದು ಬಹಳ ಬೇರೆ ಥರ, ಕನ್ನಡಕ್ಕೆ ಬೇರೆ ಥರ ಮಾಡಿಸೋಣ, ನಾವು ಬೇರೆ ಥರ ನೀವು ಬರ್ಸಿ ಅಂತಂದರು. ಈ ಸಿನಿಮಾದ ಮೂಲ ಬೆಂಗಾಳಿಯಿಂದ ಬಂದಿದ್ದು ಬಾಂಗಾ ಗಂಗಾ ಅಂಥೇಳಿ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಇದು ತಮಿಳಿಗೆ ಕುಲದೈವಂ ಅಂತ ಬಂತು, ಹಿಂದಿನಲ್ಲಿ ಬಾಬಿ ಅಂತ ಈ ಸಿನಿಮಾ ಆಯಿತು. ಇದನ್ನು ಕನ್ನಡದಲ್ಲಿ ಜೇನುಗೂಡು ಅಂತ ಮಾಡಿದ್ರು. ಜೇನುಗೂಡು ಅನ್ನೋ ಹೆಸರಿನಲ್ಲೇ ಕನ್ನಡತನ ಇದೆ. ಜೇನುಗೂಡು ಸಿನಿಮಾ ಇಬ್ಬರು ಕನ್ನಡದ ಮೇರು ಕಲಾವಿದರು ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ಒಬ್ಬರು ಜಯಂತಿ, ಇನ್ನೊಬ್ಬರು ಗುಬ್ಬಿವೀರಣ್ಣವ್ರ ಮಗ GV ಶಿವಾನಂದ್. KS ಅಶ್ವಥ್ ಇದರಲ್ಲಿ ಬಹಳ ಪ್ರಧಾನವಾದ ಪಾತ್ರವನ್ನು ಮಾಡಿದರು. ಉದಯ್ ಕುಮಾರ್ ಇದ್ದರು, ಸೂರ್ಯಕುಮಾರ್ ಇದ್ದರು, ಜಯಶ್ರೀ ಇದ್ದರು. ಈ ವಿಜಯ ಕೃಷ್ಣಮೂರ್ತಿ, ವಿಜಯ ಸ್ಟುಡಿಯೋಸ್ ಅದರ ಕೆಲಸ ಮಾಡ್ತಾ ವಿಜಯ ಕೃಷ್ಣಮೂರ್ತಿಯವರು ಇದಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿದರು. ಇದರ ಹಾಡುಗಳಂತೂ ಬಹಳ ಅದ್ಭುತವಾದಂಥ ಹಾಡುಗಳು. ಜಿಗಿ ಜಿಗಿ ತಲಿನಲ್ಲಿ ಗಗನದಲ್ಲಿ, ಚಂದ್ರಕಲಾ ತುಂಬ ಚಿಕ್ಕ ಹುಡುಗಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಈ ಹಾಡಿನಲ್ಲಿ. ಆಮೇಲೆ ಬಾಳೊಂದು ನಂದನ ಗಂಡಸಾಲನೂ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ. ಕೊರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯ ಕೂಡ ಅಷ್ಟೇ ಅದ್ಭುತವಾಗಿದೆ. ಹಾಗೆ ಒಂದಾಗಿ ಬಾಳುವ ಅದೇ ಟ್ಯೂನಲ್ಲಿರ್ತಕ್ಕಂಥ ಹಾಡು, ಇದು ಬಹಳ ಮುಖ್ಯವಾದಂಥ ಹಾಡು ಈ ಸಿನಿಮಾದಲ್ಲಿ. ಆಮೇಲೆ ನಾನು ಕೊರಾಸಿ ಸಂಚಿಕೆಗಳನ್ನು ಮಾಡುವಾಗಲೂ ಹೇಳಿದ್ದೀನಿ, ಅವರು ಈ ಮೊದಲ ರಾತ್ರಿ ಹಾಡನ್ನು ಎಷ್ಟು ಅಶ್ಲೀಲವಾಗೂ ಬರೀಬೋದು, ಆದರೆ ಜೇನಿರಳು ಜೊತೆಗೂಡಿರಲು ಹಾಡನ್ನು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸೊಗಸಾಗಿ ಕುರಾಸಿಯವರು ಬರೆದಿದ್ದಾರೆ ಅಂತಂದರೆ, ಇಷ್ಟು ವರ್ಷ ಆದಮೇಲೆ ಕೂಡ ಅದು ಇವತ್ತಿಗೂ ಎವರ್ಗ್ರೀನ್ ಆಗಿರ್ತಕ್ಕಂಥ ಹಾಡಿದು. ಇದು ಒಂದು ತುಂಬಿದ ಮನೆ, ಆ ಮನೆಗೆ ಬರುವ ಸೊಸೆಯವರಿಂದ ಒಡೆದೋಗ್ತಕ್ಕಂತಹದ್ದು. ರಘು ಮತ್ತು ಶಾಂತ ಇಬ್ಬರು ದಂಪತಿಗಳು, ಜೇನು ಗೂಡು ಹೋಗುತ್ತೆ, ಜೇನುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಾರೆ ಮತ್ತು ಕೊನೆಗೆ ಒಟ್ಟಿಗೆ ಸೇರ್ತಾರೆ. KS ಅಶ್ವಥ್ ಇದರ ಪ್ರಧಾನ ಪಾತ್ರವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಜೇನುಗೂಡು ಕನ್ನಡ ಚಿತ್ರರಂಗದಲ್ಲಿ ಬಿಗ್ ಹಿಟ್ ಅಂತ ಅನ್ನಿಸ್ಕೊಳ್ತು. ಅಂದರೆ YR ಸ್ವಾಮಿಯವರು ಸಾಂಸಾರಿಕ ಚಿತ್ರ, ರಿಮೇಕ್ ಚಿತ್ರಗಳನ್ನು ಕೂಡ ಅದ್ಭುತವಾಗಿ ಮಾಡ್ಕೊಳ್ತಾರೆ ಅಂತ ಬಂತು. ಮೊಟ್ಟ ಮೊದಲನೇ ಬಾರಿಗೆ ನಿರ್ಮಾಪಕರು YR ಸ್ವಾಮಿಯವರ ಮನೆ ಮುಂದೆ ನೆರೆದಿದ್ದರು. ಒಂದೇ ಒಂದು ಮಾತು ಬಂದಿದ್ದು, ಯಾಕೆ ನೀವು ಅಣ್ಣವ್ರನ್ನ ಬಿಟ್ರಿ, ಬೇರೆಯವ್ರನ್ನ ಇಟ್ಕೊಂಡು ಮಾಡಿದ್ರಿ, ಅಣ್ಣವ್ರಿಗೊಂದು ಸಿನಿಮಾ ಮಾಡಿ ಅಂಥೇಳಿ. ಹೀಗೆ ತಮ್ಮ ಸ್ವಂತ ಪ್ರೊಡಕ್ಷನ್ನಲ್ಲಿ ಅಣ್ಣವ್ರಿಗೆ ಮಾಡಿ ಸಿನಿಮಾ ಯಾವುದು ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ.